ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್‌ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ರಾಘವೇಂದ್ರ ಸ್ವಾಮಿಗಳ ವಿಶೇಷವಾದ ಪೂಜೆ ನಡೀತಾ ಇದೆ. ಅಂದರೆ ಅವರ ಒಂದು ವರ್ಧಂತಿಯ ಪೂಜೆ ನಡೀತಾ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಎಲ್ಲರೂ ಕೂಡ ಇಷ್ಟಪಟ್ಟು ಆಚರಣೆ ಮಾಡ್ತಾ ಇರ್ತಾರೆ. ಹಾಗಾಗಿ ಇಂದಿನ ದಿವಸ ನಾನು ನಿಮಗೆ ಮಂತ್ರಾಕ್ಷತೆ ಅಂದರೆ ಏನು, ಹಾಗೆ ಮೃತ್ತಿಕೆ ಪ್ರಸಾದ ಅಂದರೆ ಏನು, ಅದರಿಂದ ನಾವು ಏನೆಲ್ಲ ಉಪಯೋಗಗಳಾಗ್ತವೆ, ನಾವು ಅದನ್ನು ಈಗ ತುಂಬ ಜನ ತಗೊಂಬಂದು ಮನೇಲಿ ಇಟ್ಕೊಂಡಿರ್ತಾರೆ. ಅದನ್ನು ಹೆಚ್ಚಿನ ಮಟ್ಟದಲ್ಲಿರುವಂಥ ನಾವು ಏನು ಮಾಡಬೇಕು, ಹೀಗೆ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ. ನೋಡಿ, ನಾವು ಮೊದಲು ಮಂತ್ರಾಕ್ಷತೆ ಅಂದರೆ ಏನಪ್ಪ ಅಂತಂದರೆ ನಾವು ಮೊದಲು ತಿಳ್ಕೊಬೇಕಾಗುತ್ತದೆ. ಇದು ರಾಘವೇಂದ್ರ ಸ್ವಾಮಿಗಳ ಒಂದು ಮಂತ್ರ ಜಪ ಮಾಡಿ ನಮಗೆ ಶಕ್ತಿ ತುಂಬಿ ಅದರ ಒಂದು ಮಂತ್ರಾಕ್ಷತೆ ನಮಗೆ ಕೊಟ್ಟಿರ್ತಾರೆ. ಅದು ಅಕ್ಕಿಯಿಂದ ಮಾಡುವಂಥದ್ದು. ಆದರೆ ಅದರಲ್ಲಿ ತುಂಬಾ ಶಕ್ತಿ ಇರುತ್ತೆ. ಅದರಲ್ಲಿ ನಮಗೆ ತುಂಬಾ ಪವಾಡಗಳೇ ನಡೆದ್ಬಿಡುತ್ತೆ ನಮ್ಮ ಜೀವನದಲ್ಲಿ. ಹಾಗೇನೆ ಅದನ್ನು ಹೇಗೆ ತಯಾರಿಸ್ತಾರೆ ಅಂತಂದರೆ, ಹಳದಿ ಕುಂಕುಮ ಮಿಶ್ರಿತ ಅಕ್ಕಿಯನ್ನು ದೇವರ ಮುಂದೆ ಇಟ್ಟು ಒಂದು ಮಂತ್ರಶಕ್ತಿಯಿಂದ ಅದು ಪ್ರಸಾದವಾಗುತ್ತದೆ. ಹಾಗಾಗಿ ಅದು ಸಾಮಾನ್ಯವಾದ ಮಂತ್ರಾಕ್ಷತೆ ಆಗಿರೋದಿಲ್ಲ, ತುಂಬ ಆಶೀರ್ವಾದಿತ ಪ್ರಸಾದವೇ ಆಗಿರುತ್ತದೆ. ಹಾಗೆ ಮೃತ್ತಿಕೆ ಪ್ರಸಾದ ಅಂದರೆ ಏನಪ್ಪ ಅಂತಂದರೆ, ರಾಘವೇಂದ್ರ ಸ್ವಾಮಿಗಳ ಒಂದು ಮೃತ್ತಿಕೆ ಪ್ರಸಾದ ಅಂತಂದರೆ ಅವರು ಬೃಂದಾವನದಿಂದ ದೊರೆಯುವಂಥ ಒಂದು ಪವಿತ್ರ ಮಣ್ಣು. ಅಂದರೆ ಮೃತ್ತಿಕೆ ಅಂದರೆ ಮಣ್ಣು, ಅದು ವಿಶೇಷವಾಗಿ ಒಂದು ಮಂತ್ರಗಳಿಂದ ತುಂಬಿರುವಂಥ ಒಂದು ಪ್ರಸಾದವಾಗಿರುತ್ತದೆ. ಮಂತ್ರಶಕ್ತಿಯಿಂದ ತುಂಬಾ ನಮಗೆ ಆಶೀರ್ವಾದ ಮಾಡಿ ನಮಗೆ ಆ ಒಂದು ಮೃತ್ತಿಕೆ ಪ್ರಸಾದವನ್ನು ಕೊಟ್ಟಿರ್ತಾರೆ. ಆ ಮೃತ್ತಿಕೆ ಪ್ರಸಾದ ಆಗಲಿ, ಮಂತ್ರಾಕ್ಷತೆ ಆಗಲಿ, ನಾವು ಸುಮ್ಮನೆ ಈಗ ಮಠಕ್ಕೆ ಹೋಗ್ತೀವಿ, ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ತೀವಿ, ಅಲ್ಲಿ ನಾವು ಮಂತ್ರಾಕ್ಷತೆ ತೆಗೆದುಕೊಂಡು ಬಂದು ಅಲ್ಲಿ ಇಲ್ಲಿ ಇಡೋಂಥದ್ದು ಅವೆಲ್ಲ ನಾವು ಮಾಡಲೇಬಾರದು. ಯಾಕಂದರೆ ನಾವು ಅಷ್ಟು ಒಂದು ಶ್ರದ್ಧಾ ಭಕ್ತಿಯಿಂದ ನಾವು ಒಂದು ಮಡಿಯಿಂದ ನಾವು ಅದನ್ನು ತೆಗೆದುಕೊಂಡು ಬಂದು ನಾವು ದೇವರ ಮನೆಯಲ್ಲೇ ಇಡಬೇಕಾಗುತ್ತದೆ. ಹಾಗೆ ನಾನೇನು ಹೇಳ್ತೀನಿ ಅಂತಂದರೆ, ಹೆಚ್ಚಿನ ಮಟ್ಟದಲ್ಲಿ ತೆಗೆದುಕೊಂಡು ಬನ್ನಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ತುಂಬ ಜನ ಮಕ್ಕಳಲ್ಲಿ ಒಂದು ವಿದ್ಯಾಭ್ಯಾಸದ ಕೊರತೆ ಇರುತ್ತೆ, ಜ್ಞಾಪಕ ಶಕ್ತಿ ತುಂಬ ಕಮ್ಮಿ ಆಗ್ತಾ ಇರುತ್ತೆ. ತುಂಬ ಪಾಪ ಮಕ್ಕಳು ಕಷ್ಟಪಡ್ತಾ ಇರ್ತಾರೆ. ಆದರೂ ಕೂಡ ಅವರ ಒಂದು ಎಷ್ಟು ಏನೇ ಪಟ್ಟರು ಕೂಡ ಅವರು ಅಂದ್ಕೊಂಡಿರೋ ಮಟ್ಟಕ್ಕೆ ರೀಚ್ ಆಗೋಕ್ಕೆ ಸಾಧ್ಯ ಆಗ್ತಿರಲ್ಲ. ಚಿಕ್ಕ ಮಕ್ಕಳಾಗಿರ್ಬೋದು, ದೊಡ್ಡವರೇ ಆಗಿರ್ಬೋದು, ಎಲ್ಲರಿಗೂ ಅಷ್ಟೇ. ಆ ಒಂದು ಸಂದರ್ಭದಲ್ಲಿ ನೀವು ಏನು ಮಾಡ್ಬೋದು ಅಂತಂದರೆ, ಈ ರೀತಿಯಾಗಿ ಮೃತ್ತಿಕೆ ಪ್ರಸಾದ ಮತ್ತು ಜೊತೆಲಿ ಮಂತ್ರಾಕ್ಷತೆ ತೆಗೆದುಕೊಂಡು ಬಂದು ಆ ಮಂತ್ರಾಕ್ಷತೆಯನ್ನು ಪ್ರತಿನಿತ್ಯನೂ ಕೂಡ ಆ ತಲೆಗೆ ಒಂದು ನಮಸ್ಕಾರ ಮಾಡ್ಕೋಬೇಕು. ಮೊದಲು ಒಂದು 21 ಬಾರಿ ಓಂ ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ ಅಂತ ಹೇಳ್ಕೊಡಿ. ಇಲ್ಲ ಅಂತಂದರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷ ಕಾಮಧೇನುವೆ ಅಂತ ನೀವು ಹೇಳ್ಕೊಂಡು ಆ ಮಂತ್ರಾಕ್ಷತೆಯನ್ನು, ನಾನು ಇದೇ ಒಂದು ಕಾರಣಕ್ಕೋಸ್ಕರ ನಾನು ಆ ಮಂತ್ರಾಕ್ಷತೆಯನ್ನು ತೆಗೆದುಕೊಳ್ತಾ ಇದ್ದೇನೆ, ರಾಘವೇಂದ್ರ ಸ್ವಾಮಿಗಳು ನನಗೆ ನನ್ನ ಒಂದು ಜೀವನದಲ್ಲಿ ಬದಲಾವಣೆ ಕೊಡಬೇಕು ನೀವು ಅಂತೇಳಿ ನಂಬಿಕೆ ಇಟ್ಟು ನಾನು ಮಾಡ್ತಾ ಇದ್ದೀನಿ. ತೆಗೆದುಕೊಂಡು ಅದನ್ನು ತಲೆ ಮೇಲೂ ಸ್ವಲ್ಪ ಹಾಕ್ಕೊಳ್ಳಿ. ಹಾಗೆಯೇ ಒಂದೆರಡು ಕಾಳನ್ನು ನೀವು ಆ ಮಂತ್ರಾಕ್ಷತೆ ಕಾಳನ್ನು ಬಾಯಿಗೆ ಹಾಕ್ಕೊಂಡ್ರೆ ನಿಮಗೆ ತುಂಬ ಅಂದರೆ ಒಳ್ಳೆಯದು. ಇದು ಮಕ್ಕಳ ವಿದ್ಯಾಭ್ಯಾಸ ಅಂತಲ್ಲ, ಈಗ ತುಂಬ ಜನಕ್ಕೆ ಆರೋಗ್ಯದಲ್ಲಿ ಸಮಸ್ಯೆ ಇರುತ್ತೆ. ಅಂಥವರು ಕೂಡ ನೀವು ಈ ಒಂದು ಮಂತ್ರಾಕ್ಷತೆಯನ್ನು ಉಪಯೋಗಿಸ್ಕೊಂಡ್ರೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಈ ಮಂತ್ರಾಕ್ಷತೆ ಮೃತ್ತಿಕೆ ಪ್ರಸಾದ ಹೇಳೋದಕ್ಕೆ ಆಗೋದಿಲ್ಲ, ಅಷ್ಟು ಪವಾಡಗಳು ನಡೆದಿರುತ್ತೆ ಜೀವನದಲ್ಲಿ. ತುಂಬ ಜನಕ್ಕೆ ಈ ಮೃತ್ತಿಕೆ ಪ್ರಸಾದ ಅನ್ನೋದು ಎಷ್ಟೋ ಜನ ಮನೆಯಲ್ಲಿ ಗೊತ್ತಿಲ್ಲದೇ ಯಾರೋ ಒಬ್ಬರು ಯಾರ ಮೂಲಕನಾದರೂ ಅದು ಮನೆಗೆ ಬಂದು ಸೇರಿರುತ್ತೆ. ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಇಲ್ಲದೇನೆ ಮೃತ್ತಿಕೆ ಪ್ರಸಾದ ಆಗಲಿ, ಮಂತ್ರಾಕ್ಷತೆ ಆಗಲಿ ನಮಗೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಎಷ್ಟೋ ಜನ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿರ್ತಾರೆ, ಆದರೆ ಹೋಗೋದಕ್ಕೆ ಅವಕಾಶನೇ ಆಗ್ತಿರೋದಿಲ್ಲ. ಅದು ಗುರುಗಳು ಸ್ವತಃ ನಮ್ಮನ್ನು ಕರೆಸ್ಕೋಬೇಕು, ಆಗಿದ್ದಾಗ ಮಾತ್ರ ನಾವು ಮಂತ್ರಾಲಯಕ್ಕೆ ಹೋಗೋದಕ್ಕಾಗುವಂಥದ್ದು. ಹಾಗಾಗಿ ಈ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ನಾವು ಏನೇ ಹೇಳಿದ್ರು ಕೂಡ ಅದು ಕಮ್ಮಿನೇ. ಅಷ್ಟು ಒಂದು ಏನಪ್ಪ ಅಂದರೆ ಅದು ಹೇಳೋದಕ್ಕೆ ನನಗೆ ಒಂಥರ ಏನಪ್ಪ ಅಂದರೆ ಮೈಯೆಲ್ಲ ರೋಮಾಂಚನ ಆಗುತ್ತಲ್ಲ ಅಂತ ಆ ಥರ ಅನಿಸುತ್ತೆ. ಅಷ್ಟು ಪವಾಡಗಳಿದೆ. ನಾವು ಅಷ್ಟು ನಂಬಿಕೆ ಇಟ್ಟು ರಾಘವೇಂದ್ರ ಸ್ವಾಮಿ ಪೂಜೆ ನಾವು ಮಾಡಿದ್ದೇ ಅದಲ್ಲಿ ಖಂಡಿತ ನಮಗೆ ಗುರುಗಳ ಅನುಗ್ರಹ ಸಿಗುತ್ತೆ. ಹಂಗಂತ ಹೇಳ್ಬಿಟ್ಟು ನಾವು 3 ಹೊತ್ತು ಉಪವಾಸ ಇರಬೇಕು, ದೇವ್ರ ನಾಮ ಮಾಡಬೇಕು, ಆ ಥರ ಏನಿಲ್ಲ. ಗುರುಗಳ ಒಂದು ಪೂಜೆ ತುಂಬ ಸರಳವಾದದ್ದು. ಗುರುವಾರ ನಾವು ಒಂದು ಸರಳವಾಗಿ ರಾಘವೇಂದ್ರ ಸ್ವಾಮಿಗೆ ಒಂದು ತುಳಸಿ ಮಾಲೆಯನ್ನು ಹಾಕಿ ಒಂದು ಪೂಜೆಯನ್ನು ಮಾಡಿಕೊಂಡು ನಾವು ಹಾಗೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಅಲ್ಲಿ ಪ್ರದಕ್ಷಿಣೆ ಹಾಕಿ ಅಲ್ಲಿಂದ ನೀವು ಮಂತ್ರಾಕ್ಷತೆ ಮತ್ತು ಒಂದು ಅದ್ರ ಜೊತೆಲಿ ಕಲ್ಲು ಸಕ್ಕರೆ ಕೊಡ್ತಾರೆ, ನೀವು ತೆಗೆದುಕೊಂಡು ಬಂದು ಅದನ್ನು ಮನೆಯಲ್ಲಿ ಎಲ್ಲರೂ ಕೂಡ ತೆಗೆದುಕೋಬೋದು. ಹಾಗೆಯೇ ಈಗ ಹೆಚ್ಚಿನ ಮಟ್ಟದಲ್ಲಿ ಇರುತ್ತಲ್ಲ, ಅದನ್ನು ನೀವೇನು ಮಾಡಬೇಕು ಅಂತಂದರೆ 2 ಬಾಕ್ಸ್ ಮಾಡ್ಕೊಳ್ಳಿ. ಒಂದು ಕಲ್ಲು ಸಕ್ಕರೆ ಇಡೋದಕ್ಕೆ, ಇನ್ನೊಂದು ಮಂತ್ರಾಕ್ಷತೆ ಇಡೋದಕ್ಕೋಸ್ಕರ. ಅದನ್ನು ತೆಗೆದುಕೊಂಡು ಬಂದು ಇಟ್ಟುಬಿಟ್ಟು ಪ್ರತಿನಿತ್ಯನೂ ಕೂಡ ನೀವು ಅದನ್ನು ಸೇವನೆ ಮಾಡೋದ್ರಿಂದ, ಈಗ ನಾನು ಹೇಳಿದ್ನಲ್ಲ, ಮಕ್ಕಳಲ್ಲೇ ಅಷ್ಟೇ ಅಲ್ಲದೇ ದೊಡ್ಡವರಲ್ಲ ಆರೋಗ್ಯದಲ್ಲಿ ಕೂಡ ಒಂದು ಬದಲಾವಣೆಗಳಾಗುತ್ತೆ. ಅದರ ಜೊತೆಯಲ್ಲಿ ಮೃತ್ತಿಕೆ ಪ್ರಸಾದವನ್ನು ನೀವೇನು ಮಾಡಬೇಕು ಅಂತಂದರೆ, ಒಂದು ಬಾಟ್ಲಲ್ಲಿ ತೆಗೆದಿಟ್ಕೊಳ್ಳಿ. ಅದನ್ನು ಪ್ರತಿನಿತ್ಯನೂ ಆಗದೆ ಹೋದರೆ ಕೊನೆ ಪಕ್ಷ ಗುರುವಾರನಾದ್ರೂ ಒಂದು ಚಿಟಿಕೆ ಆ ಮೃತ್ತಿಕೆ ಪ್ರಸಾದ ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ನೀವು ಅದನ್ನು ಕುಡಿಯೋದ್ರಿಂದನೂ ಕೂಡ ನಿಮ್ಮ ದೇಹದಲ್ಲಿ ಆಗುವಂಥ, ಈಗ ತುಂಬ ಜನ ಏನೋ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಬಿಟ್ಟಿರ್ತಾರೆ, ಏನೋ ಒಂದು ನೆಗೆಟಿವಿಟಿ ಇರುತ್ತೆ ದೇಹದಲ್ಲಿ, ಅವೆಲ್ಲವೂ ಕೂಡ ಹೋಗುತ್ತೆ. ಹಾಗೆ ನಾನು ನಿಮ್ಗೆ ಇನ್ನೊಂದು ಪರಿಹಾರ ಹೇಳಬೇಕು. ಏನಪ್ಪ ಅಂದರೆ, ಈಗ ಮನೆಯಲ್ಲಿ ಯಾರಿಂದನೋ ಏನೋ ಒಂದು ತೊಂದರೆಗಳಾಗಿರುತ್ತೆ, ಅಥವಾ ಯಾರ್ದೋ ಒಂದು ದುಷ್ಟ ಕಣ್ಣು ಬಿದ್ದಿರ್ಬೋದು. ಒಂದು ಏನಾಗುತ್ತೆ ಅಂತಂದರೆ, ನಿಮಗೆ ಗೊತ್ತಿರ್ಬೋದು, ಹಿರಿಯರು ಹೇಳ್ತಾರೆ,
ನಾವು ಓಡಾಡುವ ಜಾಗದಲ್ಲಿ ಹುಲ್ಲು ಸಹ ಹುಟ್ಟಲ್ವಂತೆ. ಅಂದರೆ ಅದು ಜನರ ಕಣ್ಣು ಅಷ್ಟು ಕೆಟ್ಟದಿರುತ್ತಂತೆ. ಹಂಗೆ ಮನೆಗೆ ಬಂದು ನೀವು ಚೆನ್ನಾಗಿ ಇಟ್ಕೊಂಡಿರ್ತೀರಿ, ಮನೆಗೆ ಏನೋ ಬಂದು ಹಂಗಿದೆ ಹಿಂಗಿದೆ ಅಂತ ಚೆನ್ನಾಗಿದೆ ಅಂತ ಹೇಳಿರ್ತಾರೆ, ಒಂದೊಂದು ಕಣ್ಣು ಬಿದ್ದುಬಿಟ್ಟಿರುತ್ತೆ, ಅಥವಾ ಯಾರೋ ಏನೋ ಮಾಡಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ನೀವು ಅದನ್ನು ಪರಿಹಾರ ಮಾಡ್ಕೋಬೋದು ಅಂತಂದರೆ ನೀವು ಏನು ಮಾಡಬೇಕು ಅಂತಂದರೆ, ಒಂದು ಪುಟ್ಟ ಪುಟ್ಟ ಡಬ್ಬಿಗಳು ಮಾಡ್ಕೊಳ್ಳಿ. ಅದು ನೀವು ಯಾವುದಾದ್ರೂ ತೆಗೆದುಕೊಳ್ಳಿ, ಸ್ಟೀಲ್ ಆದರೂ ತೆಗೆದುಕೊಳ್ಳಿ, ಗಾಜಾದರೂ ತೆಗೆದುಕೊಳ್ಳಿ, ಪರವಾಗಿಲ್ಲ. ತೆಗೆದುಕೊಂಡು ಅದರೊಳಗೆ ಒಂದು ಸ್ವಲ್ಪ ಮಂತ್ರಾಕ್ಷತೆ ಮತ್ತು ಒಂದು ಮೃತ್ತಿಕೆ ಪ್ರಸಾದನ ಹಾಕಿ ನಿಮ್ಮ ಹಾಲ್ನಲ್ಲಿ ಕಿಟಕಿ ಹತ್ರ ಅಥವಾ ನಿಮ್ಮ ಮಕ್ಕಳು ಓದುವಂಥ ಜಾಗದಲ್ಲಿ ಸ್ಟಡಿ ಟೇಬಲ್ ಮೇಲೆ ಅಲ್ಲಿ ಹಂಗೆ ಭಾಗಗಳು ಮಾಡಿ ಇಡ್ತಾ ಬನ್ನಿ. ಖಂಡಿತವಾಗ್ಲೂ ನಿಮ್ಮ ಮನೆ ಒಳಗೆ ಯಾವುದೇ ಒಂದು ಕೆಟ್ಟ ಒಂದು ದುಷ್ಟಶಕ್ತಿಗಳು ಕೂಡ ಪ್ರವೇಶ ಇರೋದೇ ಇಲ್ಲ. ಎಲ್ಲಿ ಮಂತ್ರಾಕ್ಷತೆ ಮೃತ್ತಿಕೆ ಪ್ರಸಾದ ಇರುತ್ತೋ ಅಲ್ಲಿ ಮನೆಗೆ ಕೆಟ್ಟದಾಗಕ್ಕೆ ಸಾಧ್ಯನೇ ಇಲ್ಲ. ಯಾವಾಗಲೂ ಏಳಿಗೆ ಆಗ್ತಾ ಹೋಗ್ತಾರೆ ದಿನಕ್ಕೂ. ಆ ಥರ ಒಂದು ಪವಾಡಗಳು ಆಗ್ತಾ ಹೋಗುತ್ತೆ. ಹಾಗಾಗಿ ನೀವು ಈ ರೀತಿ ಬದಲಾವಣೆ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಗೆ ಇನ್ನೊಂದು ಮಾಹಿತಿ ಹೇಳಬೇಕು. ಕೆಲವೊಬ್ಬರು ಮನೇಲಿ ಒಂದ್ಸರಿ ಏನಾಗುತ್ತೆ ಅಂದರೆ, ಮಂತ್ರಾಕ್ಷತೆ ತುಂಬ ಇಟ್ಕೊಂಡ್ಬಿಟ್ಟಿರ್ತೀರಿ, ಅದನ್ನು ನೀವು ಈ ರೀತಿಯಾಗಿ ಉಪಯೋಗಿಸ್ಕೋಬೋದು. ಅಲ್ಲಿ ಒಂದು ಚಿಕ್ಕ ಬಾಕ್ಸಲ್ಲಿ ಹಾಕಿ ಕಿಟಕಿ ಹತ್ರ ಇಡೋದು, ಮಕ್ಕಳು ಸ್ಟಡಿ ಟೇಬಲ್ ಮೇಲೆ ಇಡೋವಂಥದ್ದು, ಅಥವಾ ನಿಮ್ಮ ಒಂದು ಜೊತೆಲಿ ಇಟ್ಕೊಳ್ಳೋವಂಥದ್ದು, ಅವೆಲ್ಲನೂ ಮಾಡ್ಬೋದು. ಆದರೆ ಸ್ವಲ್ಪ ಏನಂದರೆ ಹೆಣ್ಮಕ್ಳು ಇಟ್ಕೋಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಯಾಕಂತಂದರೆ ನಮಗೆ ಮಂತ್ಲಿ ಒಂದು ಮುಟ್ಟಾಗುವಂಥದ್ದು ಇರುತ್ತೆ. ಆ ಸಂದರ್ಭದಲ್ಲಿ ಮುಟ್ಟಬಾರ್ದು. ಹಾಗಾಗಿ ಅದನ್ನೆಲ್ಲ ನೋಡಿಕೊಂಡು ನಾವು ಅದನ್ನು ಉಪಯೋಗಿಸ್ಬೇಕು. ಆದಷ್ಟು ಅದು ಏನು ಹೇಳ್ತೀನಿ ಅಂದರೆ, ಬ್ಯಾಗಲ್ಲಿ ಇಟ್ಕೊಳ್ಳೋದಕ್ಕಿಂತ ಒಂದು ದೇವರ ಮನೇಲಿ ಇಡಬೇಕು. ಹಾಗೆಯೇ ನಾನು ಹೇಳಿದ್ನಲ್ಲ, ಪುಟ್ಟ ಬಾಕ್ಸಲ್ಲಿ ಇಟ್ಬಿಟ್ಟು ಸ್ಟಡಿ ಟೇಬಲ್ ಮೇಲೆ ಅಥವಾ ಕಿಟಕಿಯಲ್ಲಿ ಇಟ್ಟರೆ ಒಳ್ಳೆಯದು. ಹಾಗೆ ನೀವು ಈಗ ಎಲ್ಲಿಗಾರ ಹೋಗ್ತಾ ಇರ್ತೀರ, ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇರ್ತೀರ, ಮನೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೋ ಅಥವಾ ಒಂದು ಏನಕ್ಕಾರ ಒಂದು ಒಳ್ಳೆ ಕೆಲಸಕ್ಕೆ, ನೀವು ಒಂದು ಎಕ್ಸಾಮ್ ಬರೆಯೋಕ್ಕೇನೋ ಒಳ್ಳೆ ಕೆಲಸಕ್ಕೆ ಹೋದಾಗ ನೀವು ಬ್ಯಾಗ್ನಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ಮಂತ್ರಾಕ್ಷತೆ, ಒಂದು ಮೃತ್ತಿಕೆ ಪ್ರಸಾದ ಇಟ್ಕೊಂಡು ಹೋದರೆ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತೆ. ನಿಮ್ಮ ದೇವರ ಅನುಗ್ರಹ ನಿಮಗೆ ಸಿಕ್ಕೇ ಸಿಗುತ್ತೆ. ಆ ರೀತಿಯಾಗಿ ಮಾಡ್ಕೋಬೋದು. ಹಾಗೆ ಈಗ ಏನಾಗುತ್ತೆ ಅಂದರೆ, ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ಮನೆಯಲ್ಲಿ ನಾವು ಮಂತ್ರಾಕ್ಷತೆ ಮೃತ್ತಿಕೆ ಪ್ರಸಾದ ಇಟ್ಕೊಂಡ್ಬಿಟ್ಟಿರ್ತೀವಿ, ಜಾಸ್ತಿನೇ ತೆಗೆದುಕೊಂಡು ಬಂದು ಇಟ್ಕೊಂಡ್ಬಿಟ್ಟಿರ್ತೀವಿ. ಆ ಸಂದರ್ಭದಲ್ಲಿ ಮನೆಗೆ ಸೂತ್ಕ ಬಂದುಬಿಡುತ್ತೆ. ಅಂದರೆ ಯಾರಾದರೂ ಡೆತ್ ಆಗ್ಬೋದು, ಅಥವಾ ಯಾವ್ದಾರ ಹೆಣ್ಮಕ್ಳು ಮೆಚೂರ್ಡ್ ಆಗ್ಬೋದು, ದೊಡ್ಡವರಾದಾಗ ಈ ಥರ ಇದ್ದಾಗ ನಮಗೆ ಅದು ಸೂತ್ಕನೇ. ಆ ಒಂದು ಸಂದರ್ಭದಲ್ಲಿ ನಮ್ಗೆ ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಬರೋದಿಲ್ಲ ಅಲ್ವಾ. ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ, ಅಷ್ಟನ್ನು ತೆಗೆದುಕೊಂಡು ಮತ್ತು ಅಲ್ಲಿ ಇಲ್ಲಿ ಯಾವುದೋ ಗಿಡದ ಬಳಿಗೆ ನಾವೆಲ್ಲ ಪೂಜೆ ಮಾಡ್ತೀವಿ, ತೆಗೆದುಕೊಂಡು ಹೂ ತೆಗೆದುಕೊಂಡೋಗಿ ಯಾವುದೋ ಗಿಡದ ಬಳಿ ಹಾಕ್ತೀವಿ, ಆ ಥರ ಮಾತ್ರ ನೀವು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಆದಷ್ಟು ನಿಮ್ಮ ತುಳಸಿ ಗಿಡದೊಳಗೇ ಹಾಕಿ, ಇಲ್ಲ ಅಂದರೆ ಪರವಾಗಿಲ್ಲ ಅರಿಯೋ ನೀರಿಗೆ ಹಾಕಿ. ಅದು ತುಂಬಾ ಬೆಸ್ಟ್ ಅದನ್ನು ಬೆಸ್ಟ್ ಅದು ಐಡಿಯಾ. ಅಂದರೆ ಅರಿಯೋ ನೀರಿಗೆ ಹಾಕ್ಬಿಡಿ. ಇದಿಷ್ಟು ನೀವು ಪರಿಹಾರ ಅಂತೂ ಮಾಡ್ಕೊತ ಹೋಗಿ. ಹಾಗೆಯೇ ನೋಡಿ, ಒಂದು ಹೇಳ್ಬೇಕು ಅಂದರೆ, ಅಕ್ಷತೆ ಅಂದ್ರೇ ಒಂಥರ ಕ್ಷಯವಾಗದದ್ದು. ಅಂದರೆ ನಮ್ಮ ಆರೋಗ್ಯ, ಸಂಪತ್ತು, ಕುಟುಂಬ, ಸುಖ ಎಲ್ಲದರಲ್ಲೂ ಕೂಡ ನಮಗೆ ಅಕ್ಷಯವಾಗುವಂಥದ್ದು. ಒಂದೇ ಮಾತಿನಲ್ಲಿ ಹೇಳಬೇಕು ಅಂತಂದರೆ, ಇದು ನಮಗೆ ನಮ್ಮ ಜೀವನದಲ್ಲಿ ನಾವು ಏನು ಅಂದ್ಕೊಳ್ತೀವೋ ಪ್ರತಿಯೊಂದು, ಈ ಕುಟುಂಬ ಅಂತಂದರೆ ಮಕ್ಕಳಿರ್ತಾರೆ, ದೊಡ್ಡವರು ಇರ್ತಾರೆ, ಆರೋಗ್ಯನೂ ಬೇಕು ನಮಗೆ ಸಂಪತ್ತೂ ಬೇಕು, ಮಕ್ಕಳ ವಿದ್ಯಾಭ್ಯಾಸ ಎಲ್ಲದೂ ಚೆನ್ನಾಗಿರಬೇಕು ಅಂತಂದರೆ ಇದು ನಮಗೆ ಅಕ್ಷಯವಾಗುವಂಥದ್ದು ಅಕ್ಷತೆ. ಹಾಗಾಗಿ ನಮಗೆ ಈ ಮಂತ್ರಾಕ್ಷತೆ ಮತ್ತು ಮೃತ್ತಿಕೆ ಪ್ರಸಾದ ನಮಗೆ ಯಾವಾಗಲೂ ಕೂಡ ನಮ್ಮ ಮನೇಲಿದ್ದರೆ ನಮಗೆ ಯಾವುದೇ ರೀತಿಯ ತೊಂದರೆಗಳಾಗೋದಿಲ್ಲ, ತುಂಬಾ ಒಳ್ಳೆಯದಾಗುತ್ತೆ. ಆಮೇಲೆ ಮೃತ್ತಿಕೆ ಪ್ರಸಾದ ಮಂತ್ರಾಕ್ಷತೆನೂ ಅಷ್ಟೇನೆ, ಅದು ಸುಮ್ಮನೆ ನಮ್ಮ ಮನೆಗೆ ಬರೋದಿಲ್ಲ. ಅದು ಏನೇ ಆಗಲಿ ಅದು ಗುರುಗಳ ಅನುಗ್ರಹ ಇದ್ದರೆ ಮಾತ್ರ ಅದು ನಮಗೆ ಬಂದು ತಲುಪುವಂಥದ್ದು. ಹಾಗಾಗಿ ಆದಷ್ಟು ಎಲ್ಲರೂ ಕೂಡ ರಾಘವೇಂದ್ರ ಸ್ವಾಮಿಗಳ ಒಂದು ಅನುಗ್ರಹ ಪಡೆಯೋದಕ್ಕೋಸ್ಕರನಾದರೂ ನೀವು ಪ್ರತಿ ಗುರುವಾರ ನೀವು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಅಲ್ಲೊಂದು 10 ನಿಮಿಷ ಕೂತ್ಕೊಂಡು ನೀವು ಸುಮ್ಮನೆ ನಿಮ್ಗೆ ಏನು ಹೇಳ್ಕೋಬೇಕು ಅಂತ ಅನಿಸುತ್ತೋ ಗುರುಗಳ ಹತ್ರ ನೀವು ಅದನ್ನು ಹೇಳ್ಕೊಳ್ಳಿ ಕೂತ್ಕೊಂಡು. ಅದು ಖಂಡಿತ ನೋಡಿ ನಿಮಗೆ ಅದು ಪವಾಡ ಆಗೇ ಆಗುತ್ತೆ ಜೀವನದಲ್ಲಿ. ಹಾಗೇನೇ ಮತ್ತೊಂದು ನಾವು ಜಾಗೃತೆಯಾಗಿರ್ಬೇಕಂತ ವಿಚಾರ ಏನಪ್ಪ ಅಂತಂದರೆ, ಈಗ ನಾವು ಮೃತ್ತಿಗೆ ಪ್ರಸಾದ ತೆಗೆದುಕೊಳ್ತಾ ಇರ್ತೀವಿ ಅಥವಾ ಮಂತ್ರಾಕ್ಷತೆ ತೆಗೆದುಕೊಳ್ತಾ ಇರ್ತೀವಿ, ಆದಷ್ಟು ನೆಲಕ್ಕೆ ಬೀಳದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿ. ಅದರ ಜೊತೆಯಲ್ಲಿ ಮತ್ತು ಇನ್ನೊಂದಪ್ಪ ಅಂದರೆ, ಬೀಳಬಾರ್ದು, ಜೊತೆಲಿ ನಾವು ಅದನ್ನು ತುಳಿಬಾರ್ದು, ನಮ್ಮ ಪಾದಗಳಿಗೆ ಅದು ತಗಲಬಾರ್ದು. ಆ ರೀತಿಯಾಗಿ ನೀವು ನೋಡಿಕೊಂಡು ಅದನ್ನು ಸರಿಯಾದ ರೀತಿಯಲ್ಲಿ ನಿಮ್ಮ ದೇವರ ಮನೇಲಿ ಇಟ್ಕೊಂಡು ಅದನ್ನು ಯಾವಾಗ ಉಪಯೋಗಿಸ್ಕೋಬೇಕು ಅಂದ್ಕೊಂಡಿರ್ತಾರೆ. ಈಗ ದಿನನಿತ್ಯನೂ ಬೆಳಗ್ಗೆ ಸ್ನಾನವನ್ನು ಮಾಡ್ಕೊಂಡು ನಾವು ದೇವರಿಗೆ ಗಂಧದ ಕಡ್ಡಿ ಎಲ್ಲ ಬೆಳಗ್ತಾ ಇರ್ತೀವಿ. ಆ ಒಂದು ಸಂದರ್ಭದಲ್ಲಿ ಒಂದೆರಡು ಕಾಳನ್ನು ನೀವು ತಲೆ ಮೇಲೂ ಹಾಕ್ಕೊಳ್ಳೋದಲ್ದೇನೆ ಬಾಯಲ್ಲೂ ಕೂಡ ಹಾಕ್ಕೊಳ್ಳಿ. ನಿಮ್ಮ ಆರೋಗ್ಯದಲ್ಲಿ ಖಂಡಿತ ನಿಮ್ಮಲ್ಲಿ ಬದಲಾವಣೆಗಳು ಕಾಣ್ತಾ ಹೋಗ್ತೀರಾ. ತುಂಬ ಜನ ಸಂತಾನಾಪೇಕ್ಷೆ ಉಳ್ಳವರಾಗಿರ್ತೀರಿ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ ಎಲ್ಲದೂ ಕೂಡ ಕೊಡುವಂಥವ್ರು ಗುರುಗಳೇ ಆಗಿರ್ತಾರೆ. ಹಾಗಾಗಿ ಎಲ್ಲರೂ ಕೂಡ ಆಚರಣೆ ಮಾಡಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಇನ್ನೂ ಏನಾದ್ರು ಮಾಹಿತಿ ಬೇಕು ಅಂತಂದರೆ ಖಂಡಿತ ಮೆಸೇಜ್ ಮಾಡಿ. ಹಾಗೆಯೇ ಇವತ್ತಿನ ವಿಡಿಯೋ ಎಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.